ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತಹ ವಸ್ತುಗಳನ್ನು ಸಹ ಈಗ ಭಾರತ ಬ್ಯಾನ್ ಮಾಡಿದೆ. ಪಾಕಿಸ್ತಾನದಿಂದ ಯಾವ ವಸ್ತುಗಳು ಕೂಡ ಬರೋದು ಬೇಡ ಅಂತ ನಿರ್ಬಂಧಿಸಿದೆ. ಪಾಕಿಸ್ತಾನದ ಆರ್ಥಿಕತೆಗೆ ಭಾರಿ ಹೊಡೆತ ಕೊಟ್ಟಿದೆ ಭಾರತ. ಹಿಂದೂಗಳ ರಕ್ತ ಹರಿಸಿದವರ ಜೊತೆ ವ್ಯಾಪಾರ ವಹಿವಾಟು ಕೂಡ ಬೇಕಿಲ್ಲ ಅಂತ ಬಂದ್ ಮಾಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಎಲ್ಲಾ ವಸ್ತುಗಳು ಕೂಡ ಈ ಮೂಲಕ ಬ್ಯಾನ್ ಆಗ್ತಾ ಇದೆ. ಪಾಕ್ ಆಮದು ಮೇಲೆ ನಿಷೇಧ ಹೇರಿದೆ ಭಾರತ ಸರ್ಕಾರ. ವಾಣಿಜ್ಯ ಸಚಿವಾಲಯ ಈ ಕುರಿತಾಗಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಪಾಕಿಸ್ತಾನದ ಆರ್ಥಿಕತೆಗೆ ಭಾರಿ ಹೊಡೆತ ಕೊಟ್ಟಿದೆ ಭಾರತ. ಒಂದೊಂದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಯಾವ ರೀತಿ ಪೆಟ್ಟು ಕೊಡಬೇಕು ಅನ್ನುವಂತಹ ತಯಾರಿಗಳನ್ನು ಈಗ ಭಾರತ ನಡೆಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಪಾಕಿಸ್ತಾನದ ಬರುವಂತಹ ವಸ್ತುಗಳು ಯಾವುವು ಕೂಡ ಭಾರತಕ್ಕೆ ಎಂಟ್ರಿ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿತ್ತು. ಆಮದು ಮೇಲಿನ ನಿಷೇಧ ಹೇರಿ ಭಾರತ ಸರ್ಕಾರ ಈಗ ಅದರ ಕುರಿತಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಹಲವಾರು ವಸ್ತುಗಳು ಭಾರತಕ್ಕೆ ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು ಮತ್ತು ಇಲ್ಲಿಂದಲೂ ಕೂಡ ಪಾಕಿಸ್ತಾನಕ್ಕೆ ಕೆಲ ವಸ್ತುಗಳು ಹೋಗ್ತಾ ಇತ್ತು. ಈಗ ಕೊಳ್ಳುವಿಕೆ ಎರಡನ್ನೂ ಕೂಡ ನಿರ್ಬಂಧಿಸುವ ಮೂಲಕವಾಗಿ ಮತ್ತೊಂದು ಆರ್ಥಿಕ ಸ್ಟ್ರೋಕ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಡ್ರೈ ಫ್ರೂಟ್ಸ್, ಹಣ್ಣುಗಳು, ಹತ್ತಿ ಇವೆಲ್ಲವೂ ಕೂಡ ಅವರು ಯಥೇಚ್ಛವಾಗಿ ಬೆಳೀತಾರೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಅದು ರಫ್ತಾಗ್ತಿತ್ತು. ಸಿಮೆಂಟ್, ಕಲ್ಲುಪ್ಪು, ಗಿಡಮೂಲಿಕೆಯ ಔಷಧ ಇವೆಲ್ಲವೂ ಕೂಡ ಪಾಕಿಸ್ತಾನದಿಂದ ಇಲ್ಲಿಗೆ ಆಮದು ಮಾಡಿಕೊಳ್ಳಲಾಗ್ತಾ ಇದ್ದಂತಹ ವಸ್ತುಗಳಲ್ಲಿ ಕೆಲವು. ಅದನ್ನೇ ಇವಾಗ ಬ್ಯಾನ್ ಮಾಡೋ ಮೂಲಕವಾಗಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತೆ ಪಾಕಿಸ್ತಾನ. ಔಷಧಗಳ 40% ಕಚ್ಚಾ ವಸ್ತುಗಳನ್ನು ಡಿಪೆಂಡ್ ಮಾಡಿಕೊಳ್ಳಲಾಗಿತ್ತು. ಸೊ ಈಗ ಅದರ ಮೇಲೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಹಾಗಾಗಿ ಔಷಧಗಳ 40% ಕಚ್ಚಾ ವಸ್ತುಗಳು ನಿರ್ಬಂಧವಾಗಿದೆ. ಪಾಕ್ಗೆ ಈಗ ಔಷಧದ ಕೊರತೆ ಕಾಡುತ್ತೆ. ಇಲ್ಲಿಂದ ಕಚ್ಚಾ ವಸ್ತುಗಳು ಸಪ್ಲೈ ಆಗ್ತಾ ಇತ್ತು. ಆ ಮೂಲಕವಾಗಿ ಹಲವಾರು ರೋಗಗಳಿಗೆ ಅವರಿಗೆ ಔಷಧಿಗಳು ಸಿಗ್ತಾ ಇತ್ತು. ಈಗ ಆ ಗಿಡಮೂಲಿಕೆಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರಿಂದ ಅದರ ಕೊರತೆಯೂ ಕೂಡ ಎದುರಾಗುತ್ತೆ. ಪಾಕ್ನಲ್ಲಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯನ್ನು ಕೂಡ ಕಾಣಬಹುದಾಗುತ್ತೆ. ಯಾಕಂದರೆ ಇಲ್ಲಿಂದ ಸಪ್ಲೈ ಆಗ್ತಾ ಇದ್ದಂತಹ ಆಹಾರ ಪದಾರ್ಥಗಳಿಗೆ ಅವಕಾಶ ಇಲ್ಲದಾಗ ಇರುವಂತಹ ಸೀಮಿತ ಆಹಾರ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಯ ಬರೆ ಬೀಳುತ್ತೆ. ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರುವಂತಹ ಸಾಧ್ಯತೆಗಳು. ಸದ್ಯದಲ್ಲೇ ಈ ಪರಿಸ್ಥಿತಿಗೆ ಪಾಕಿಸ್ತಾನ ಹೋಗುತ್ತೆ. ಈಗಾಗಲೇ ಹಲವಾರು ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಒಂದು ಗೋಧಿ ಹಿಟ್ಟು ತೆಗೆದುಕೊಳ್ಬೇಕು ಅಂತ ಅಂದ್ರೂ ಕೂಡ ಅಲ್ಲಿ ದುಬಾರಿ ಆಗಿದೆ. ಅಂತ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇರುವಂತಹ ಶಾಕ್ ಏನಿದೆ, ದಿನಕ್ಕೊಂದು ರೀತಿಯಾಗಿ ಹಿಂಸೆಯನ್ನು ಅನುಭವಿಸಲೇಬೇಕಾಗಿದೆ ಪಾಕಿಸ್ತಾನ. ಆ ರೀತಿಯಾದಂತಹ ಟಾರ್ಚರ್ನ ಕೊಡಲಾಗ್ತಾ ಇದೆ. ಪಾಕ್ನಿಂದ ಏನೆಲ್ಲ ಆಮದಾಗ್ತಾ ಇತ್ತು ಅನ್ನೋದಕ್ಕೆ ಗಮನ ಹರಿಸೋದಾದರೆ ಡ್ರೈ ಫ್ರೂಟ್ಸ್, ಹತ್ತಿ, ಸಿಮೆಂಟ್, ಕಲ್ಲುಪ್ಪು, ಗಿಡಮೂಲಿಕೆಯ ಔಷಧ ಇವೆಲ್ಲವೂ ಕೂಡ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದಾಗ್ತಾ ಇದ್ದಂತಹ ವಸ್ತುಗಳು. ಅವೆಲ್ಲವನ್ನು ಕೂಡ ಈಗ ನಿರ್ಬಂಧಿಸುವ ಮೂಲಕವಾಗಿ ಆರ್ಥಿಕವಾಗಿ ಹೊಡೆತವನ್ನು ಅನುಭವಿಸುತ್ತೆ. ಅದರ ಪರಿಣಾಮಗಳು ಹೇಗಿರುತ್ತೆ ಅಂದರೆ ಅಲ್ಲಿ ಇರತಕ್ಕಂತಹ ವಸ್ತುಗಳು ಹೊರಗಡೆಗೆ ಎಕ್ಸ್ಪೋರ್ಟ್ ಆಗಲ್ಲ, ಅವು ಅಲ್ಲಿಯೇ ಉಳ್ಕೊಳ್ಳುತ್ತೆ ಮತ್ತು ಆಹಾರ ಪದಾರ್ಥಗಳ ಬೆಲೆಯೂ ಕೂಡ ಗಗನಕ್ಕೆ ಇರುತ್ತೆ. ಆಗ ಅಲ್ಲಿನ ನಾಗರಿಕರು ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ಮೇಲೆ ತಮ್ಮ ಆಕ್ರೋಶ ಈಗೇನು ಸ್ಫೋಟವಾಗ್ತಾ ಇದೆ ಅದು ಇನ್ನಷ್ಟು ಜಟಿಲವಾಗ್ತಾ ಹೋಗುತ್ತೆ. ಇನ್ನಷ್ಟು ಒಳಗೆ ಆಂತರಿಕವಾಗಿಯೇ ಗಲಭೆಗಳು ಏಳೋದಕ್ಕೆ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಪಾಕ್ನಲ್ಲಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾದ ನಂತರದಲ್ಲಿ ಅಲ್ಲಿನ ನಾಗರಿಕರು ಅದನ್ನು ಹೇಗೆ ಪ್ರತಿರೋಧಿಸ್ತಾರೆ, ಅದರ ಪರಿಣಾಮಗಳನ್ನು ಯಾವಾಗ ಎದುರಿಸ್ತಾರೆ ಎಲ್ಲವನ್ನು ಕೂಡ ಕಾದು ನೋಡಬೇಕು. ಇಲ್ಲಿಯವರೆಗೂ ಔಷಧಗಳ ಕಚ್ಚಾ ವಸ್ತುಗಳನ್ನು ಏನು ಭಾರತದಿಂದ ರಫ್ತು ಮಾಡಲಾಗ್ತಾ ಇತ್ತು ಅವೆಲ್ಲವೂ ಕೂಡ ನಿಯಂತ್ರಣ ಹೇರಿದ್ರಿಂದ ಔಷಧಗಳ ಮೇಲೂ ಕೂಡ ಅವರಿಗೆ ಕೊರತೆ ಆಗುತ್ತೆ. ಹಲವಾರು ಹಾವು ಕಡಿತ ಇರಬಹುದು, ರೇಬಿಸ್ ಇರಬಹುದು ಇತ್ಯಾದಿ ಹಲವಾರು ರೋಗಗಳಿಗೆ ಇಲ್ಲಿಂದ ಔಷಧಗಳು ಸಪ್ಲೈ ಆಗ್ತಾ ಇತ್ತು. ಅದನ್ನು ಕೂಡ ಬ್ಯಾನ್ ಮಾಡಿದೆ ಭಾರತ. ಆಹಾರ ಪದಾರ್ಥಗಳು ನಮ್ಮಿಂದಲೂ ಹೋಗೋದು ಬೇಡ, ಅವರಿಂದಲೂ ಬರೋದು ಬೇಡ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದ ಸಹಜವಾಗಿ ಅದರ ಪರಿಣಾಮಗಳು ಪಾಕಿಸ್ತಾನದ ಮೇಲೆ ಬೀಳುತ್ತೆ.